ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂಥ ಈ ಅತ್ಯಮೂಲ್ಯವಾದಂಥ ಸಮಯಕ್ಕಾಗಿ, ಈ ಶುಭ ಮುಂಜಾನೆಗಾಗಿ ದೇವರಿಗೆ ಸ್ತೋತ್ರ. ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಈ ಮುಂಜಾನೆ ಕಾಣಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಹೌದಲ್ವಾ? ಸುಖ ನಿದ್ರೆ ದೇವರು ಕೊಟ್ರ? ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವಾ? ದೇವರಿಗೆ ಸ್ತೋತ್ರ. ನಿಜವೇ, ಎಷ್ಟೋ ಜನರು ನಿದ್ರೆಯಲ್ಲಿ ಮರಣಿಸಿದ್ದಾರೆ. ಇನ್ನು ಅನೇಕರು ಇನ್ನು ಮರಣದ ಹಾಸಿಗೆಯಲ್ಲಿದ್ದಾರೆ. ಆದರೆ ನಿನ್ನನ್ನು ನನ್ನನ್ನು ಪ್ರೀತಿಸಂಥ ದೇವರು ನಮ್ಮನ್ನು ಎಷ್ಟೋ ಬಲಪಡಿಸ್ತಾ ಇರ್ತಾರೆ. ಹಾಗಿದ್ರೆ ದೇವರು ಕೊಟ್ಟಂಥ ಈ ದಿನದ ಒಂದು ಉದ್ದೇಶ, ನಮಗೆ ಏರ್ಪಡಿಸಿಕೊಟ್ಟಂಥ ಈ ದಿನದ ಒಂದು ಉದ್ದೇಶವನ್ನು ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಹಾಗಿದ್ರೆ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯ, ಎಹೆಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 30ನೇ ವಚನ. ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು, ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಪ್ರಿಯರೇ, ನಮ್ಮ ನಡತೆಗೆ ತಕ್ಕ ರೀತಿಯಲ್ಲಿ ದೇವರು ತೀರ್ಪು ಕೊಡ್ತಾರಂತೆ. ಅದು ಮಾತ್ರವೇ ಅಲ್ಲ, ದೇವರು ಹೇಳ್ತಾ ಇದ್ದಾರೆ, ಸೊ ನೀವು ಏನೆಲ್ಲ ವಿರುದ್ಧವಾಗಿ ಕಾರ್ಯ ಮಾಡ, ನಿಮ್ಮ ಅಪರಾಧಗಳನ್ನ ನೀವು ಬಿಟ್ಟು ಬಿಡ್ರಿ, ಖಂಡಿತವಾಗಿಯೂ ತೀರ್ಪಿದೆ. ಪ್ರಿಯರೇ, ಲೋಕರಕ್ಷಕನು ಈಗಾಗಲೇ ನಮಗಾಗಿ ನಮ್ಮನ್ನು ಹುಡುಕಿಕೊಂಡು ನಶಿಸಿ ಹೋಗ್ತಿರುವಂಥ ನಮ್ಮನ್ನು, ಕೆಟ್ಟು ಹೋಗಿರುವಂಥ ನಮ್ಮನ್ನು, ಅಭಾಗ್ಯರು ಅಯೋಗ್ಯರು ಆದಂಥ ನಮ್ಮನ್ನು ದೇವರು ಪ್ರೀತಿಸಿ ಈ ಲೋಕದಲ್ಲಿ ನಮ್ಮನ್ನು ಹುಡುಕಿಕೊಂಡು ಬಂದು ನಶಿಸಿ ಹೋಗ್ತಿರುವಂಥ ಆತ್ಮನ ರಕ್ಷಿಸಲಿಕ್ಕೆ, ಆತ್ಮ ನಾನಾಗಿರುವಾಗ, ಆತ್ಮ ನಾವಾಗಿರುವಾಗ, ನೀವಾಗಿರುವಾಗ ಹುಡುಕಿಕೊಂಡು ಬಂದು ರಕ್ಷಿಸಿ ತನ್ನ ಪ್ರಾಣವನ್ನೇ ಕೊಟ್ಟು ಬಲಿಯಾಗ ಮಾಡಿ ನಮ್ಮ ಪಾಪದಿಂದ, ನಮ್ಮನ್ನು ಶಾಪದಿಂದ ನಮಗೆ ಬಿಡುಗಡೆ ಕೊಟ್ಟಂಥ ದೇವರು, ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿದಂಥ ದೇವರು. ಹೌದಲ್ವಾ? ಅದು ಮಾತ್ರವಲ್ಲದೆ ನಾವು ಯಾವಾಗಲೂ ನಿತ್ಯವಾಗಿಯೂ ದೇವರ ರಾಜ್ಯದಲ್ಲಿ ಇರಬೇಕೆಂಬುದಾಗಿ ನೆನೆಸಿ ಮರಣವನ್ನೇ ಜಯಿಸಿ ಮೃತ್ಯುಂಜಯನಾಗಿ ನಿತ್ಯ ರಾಜ್ಯವನ್ನೇ ನಮಗೆ ಒದಗಿಸಿಕೊಟ್ಟಂಥ ದೇವರು, ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ವಾರಸುದಾರರನ್ನಾಗಿ ಮಾಡಿದಂಥ ದೇವರು. ಅದೇ ದೇವರು ಹೇಳ್ತಾ ಇದ್ದಾರೆ, ಮತ್ತೆ ಆ ದೇವರು ಬರಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಜೀವ ಸ್ವರೂಪನ ಅಂತ ದೇವರು ಬರಲಿಕ್ಕಿದ್ದಾರೆ ಪ್ರಿಯರೇ. ಆತನು ಬರುವಾಗ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ? ಆತನು ಮತ್ತೆ ನಮ್ಮ ಪಾಪಗಳನ್ನ ಕ್ಷಮಿಸಲಿಕ್ಕೆ ಬರೋದಿಲ್ಲ, ಬದಲಾಗಿ ನಮಗೆ ತೀರ್ಪು ಮಾಡಲಿಕ್ಕೆ ಬರಲಿಕ್ಕಿದ್ದಾರೆ. ಹಲ್ಲೆಲೂಯಾ, ನಮಗೆ ತೀರ್ಪು ಮಾಡಲಿಕ್ಕೆ ನಮ್ಮ ಜೀವ ಸ್ವರೂಪನ ಅಂತ ದೇವರು ಬರಲಿಕ್ಕಿದ್ದಾರೆ ಪ್ರಿಯರೇ. ಆತನು ಬರುವಾಗ ನಾವು ಆತನು ಪರಿಶುದ್ಧರಾಗಿರೋ ಪ್ರಕಾರ ಸೊ ನಾವು ಪರಿಶುದ್ಧರಾಗಬೇಕು. ಪರಿಶುದ್ಧರು ಇನ್ನೂ ಪರಿಶುದ್ಧನಾಗಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳುವಂಥವರಾಗಿರಬೇಕು. ದೇವರನ್ನ ನಂಬಿಯೂ ಕೂಡ, ದೇವರಲ್ಲಿ ಜೀವಿಸಿದಾಗಿಯೂ ಕೂಡ, ದೇವರ ರಕ್ಷಣೆ ಹೊಂದಿದಾಗಿಯೂ ಕೂಡ, ದೇವರ ಹೆಸರನ್ನು ಅರಿತಾಗಿಯೂ ಕೂಡ, ಸೊ ನಮ್ಮ ಜೀವನದಲ್ಲಿ ನಾವು ಇನ್ನೂ ಪಾಪದಲ್ಲಿ ನಾವು ಇರೋದಾದರೆ, ನಮ್ಮ ಅಪರಾಧಗಳಿಂದ ನಾವು ಇನ್ನೂ ಜೀವಿಸ್ತಾ ಇರೋದಾದರೆ ದೇವರು ಹೇಳ್ತಿದ್ದಾರೆ, ನಿಮ್ಮ ಕಾರ್ಯಗಳಿಗೆ, ನೀವು ಬಿತ್ತಂಥ ಒಂದು ಬೀಜಕ್ಕೆ ಆಗಲಿ, ನಿಮ್ಮ ನಡತೆಗೆ ಒಂದು ತೀರ್ಪಿರುತ್ತೆ. ನಿಮ್ಮ ಅಪರಾಧಗಳನ್ನ ಬಿಟ್ಟು ಬಿಡ್ರಿ. ಮೇ ಬಿ ಆ ತೀರ್ಪು ಬದಲಾಗಬಹುದು, ಅಥವಾ ಅಪರಾಧಗಳಿಂದಲೇ ನಾವಿದ್ರೆ ಪ್ರಿಯರೇ ನಾವು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಈ ಲೋಕಾಧಿಪತಿಯಾದಂಥ ನಮ್ಮ ಶತ್ರುವಾದಂಥ ಸೈತಾನನ ರಾಜ್ಯಕ್ಕೆ ಹೋಗಬೇಕಾಗತ್ತೆ. ಈಗಲೇ ನಮ್ಮನ್ನು ಎಚ್ಚರಿಸಿಕೊಳ್ಳೋಣ. ಈ ಮುಂಚಾನೆಗೆ ದೇವರು ಹೇಳ್ತಾ ಇದ್ದಾರೆ, ಇನ್ನೂ ಕ್ರಿಸ್ತನಲ್ಲಿಯೇ ಜೀವಿಸುವಂಥವ್ರು ಅನೇಕರು, ಕ್ರೈಸ್ತರಾಗಿ ಜೀವಿಸ್ತಿರುವಂಥ ಅನೇಕರ ಜೀವನದಲ್ಲಿ ಪ್ರಿಯರೇ, ಅನೇಕರ ಜೀವನದಲ್ಲಿ ಯಾವ ರೀತಿ ಇದೆ ಅಂದರೆ ಇನ್ನೂ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ. ಸೊ ಮದ್ಯಪಾನ ಮಾಡುವಂಥದ್ದು, ಸಿಗರೇಟ್ಗಳನ್ನ ಸೇದುವಂಥದ್ದು, ಗುಟ್ಕಾಗಳನ್ನ ಹಾಕುವಂಥದ್ದು, ಸೋಂಬೇರಿತನದಲ್ಲಿ ಜೀವಿಸುವಂಥದ್ದು, ಸುಳ್ಳು ಹೇಳುವಂಥದ್ದು, ಒಳಗೊಂದು ಹೊರಗೊಂದು ರೀತಿಯ ಭಕ್ತಿ ವೇಷವನ್ನು ಹಾಕಿಕೊಂಡು ಜೀವಿಸ್ತಾ ಇರುವಂಥವ್ರು ಎಷ್ಟೋ ಜನರು ಇದ್ದಾರೆ ಪ್ರಿಯರೇ. ದೇವರಿಗೆ ಅಂಥವ್ರು ಅಂದರೆ ಸೊ ಬಹಳ ಅಸಹ್ಯ. ನಾವು ನೀತಿ ಉಳ್ಳವರಾಗಿ ಬದುಕಬೇಕು. ನೀತಿ ಅಂದರೆ ಅರ್ಥ ಪಾಪರಹಿತವಾದ ಜೀವಿತವೇ ನೀತಿವಂತರು ಎಂಬುದಾಗಿ. ನೀತಿವಂತಿಕೆ, ಪಾಪರಹಿತವಾದ ಜೀವಿತ. ಪಾಪವಾಗಿ ನಾವು ಜೀವಿಸ್ಬೋದು. ಪಾಪವನ್ನು ಬಿಟ್ಟು, ಅಪರಾಧಗಳನ್ನು ಬಿಟ್ಟು, ದೇವರಿಂದ ಕ್ಷಮಾಪಣೆ ಹೊಂದಿಕೊಂಡು ಅದನ್ನು ಬಿಟ್ಟು
ನಾವು ಜೀವಿಸಬೇಕು. ಅಪರಾಧಗಳನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ದೇವರು ಹೇಳ್ತಾರೆ. ಬಿಟ್ಟು ಬಿಡಬೇಕು ನಾವು, ಮತ್ತೆ ಅನುಸರಿಸಿದ ರೀತಿಯಲ್ಲಿ ನಾವು ಜೀವಿಸಬೇಕು. ದೇವರು ಅದೇ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾರು ಇದೇ ಸ್ಥಿತಿಯಲ್ಲಿದ್ದರೆ ಬೇಡಿಕೊಳ್ಳ್ರಿ, ಅಪ್ಪ ನನ್ನ ಕುಟುಂಬದಲ್ಲಿನ ಅಪರಾಧಗಳನ್ನ ಕ್ಷಮಿಸಿಬಿಡು, ಅವರ ಬಿಟ್ಟು ಬಿಡುವಂತೆ ಸಹಾಯ ಮಾಡು. ನಿಮ್ಮಲ್ಲಿ ಅಂಥ ಅಪರಾಧಗಳಿದೆಯಾ? ನಿಮ್ಮ ಕುಟುಂಬಸ್ಥರ ಅಂಥ ಅಪರಾಧಗಳಿದೆಯಾ? ದುಷ್ಟತೆಗಳಿಂದ ಇದೆಯಾ? ದುರಭ್ಯಾಸಗಳಿಂದ ಇದೆಯಾ? ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿರಿ. ಮುಂಜಾನೆ ದೇವರು ಖಂಡಿತವಾಗಿಯೂ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಂಥ ದೇವರಾಗಿದ್ದಾರೆ. ಆಮೇಲೆ ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಅಂತ ದೇವರೇ, ಉನ್ನತನೇ ಮಹೋನ್ನತನೇ, ಕೃಪಾಳುವೆ, ದಯಾಳುವೆ, ಕನಿಕರ ಪೂರ್ಣನೇ, ಸ್ತೋತ್ರ. ಅಪ್ಪ, ಉದಯ ಕಾಲದಲ್ಲಿ ಕರ್ತನೆ ನಮ್ಮ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥ ದೇವರೇ, ಇವಾಗ ನೋಡ್ತಾ ಪ್ರತಿಯೊಬ್ಬರು ತಮ್ಮಲ್ಲಿ ಒಂದು ಬದಲಾವಣೆ ಅಪ್ಪ, ಅಪರಾಧಗಳನ್ನ ಕರ್ತನೆ ಬಿಟ್ಟು ಅಪ್ಪ ನೀತಿವಂತರಾಗಿ ಪರಿಶುದ್ಧರಾಗಿ ನಾವೆಲ್ಲರೂ ಜೀವಿಸಲಿಕ್ಕೆ ಕೃಪೆ ಮಾಡಿಕೊಡಿ. ಇವಾಗ ಕ್ರಮನ ಆಶ್ವಸ್ಸು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.